ನೋಡಿ ಈಗ ಎಳ್ಳುಂಡೆ ರೆಡಿಯಾಗಿದೆ, ಎಲ್ಲ ಚೆನ್ನಾಗಾಗಿದೆ. ಈಗ ನಾವೇನು ಮಾಡ್ತೀವಿ, ಸಂಕ್ರಾಂತಿ ದಿನ ಸಂಜೆ ಮುಂದೆ ಸಾಯಂಕಾಲ ಒಬ್ರಿಗೊಬ್ಬರು ಭೇಟಿಯಾಗಿ ವಿಶ್ ಮಾಡಿ ಎಳ್ಳು ಬೆಲ್ಲ ಕೊಡ್ತಿರ್ತೀವಲ್ಲ, ಅದೇ ರೀತಿ ಈಗ ನಾವೇನು ಮಾಡ್ತೀವಿ, ಇದೊಂದು ಎಳ್ಳುಂಡೆ ಕೊಟ್ಟು ಎಳ್ಳು ಬೆಲ್ಲ ತಿನ್ನಿರಿ, ಎಳ್ಳು ಬೆಲ್ದಂಗೆ ಇರೋಣ ಅಂಥೇಳಿ ವಿಶ್ ಮಾಡಿ ಕೊಡ್ತೀವಿ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿರಿ. ಚೆನ್ನಾಗಿ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನಾಳೆ ಸಂಕ್ರಾಂತಿ ಹಬ್ಬಕ್ಕೆ, ಮಕರ ಸಂಕ್ರಾಂತಿಗೆ ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ಕೊಡ್ತಾರಲ್ಲ, ಕೆಲವರು ಕುಸ್ರೆ ಎಳ್ಳು ಕೊಡ್ತಾರೆ. ನಮ್ಮ ಕಡೆ ನಾವು ಪ್ಯೂರಾಗಿ ಎಳ್ಳು ಬೆಲ್ಲ ಕೊಡ್ತೀವಿ. ಅದನ್ನು ಸ್ವಲ್ಪ ಎಳ್ಳು ಬೆಲ್ಲ ಅಂದರೆ ಹಿಂಗೆ ಕೊಟ್ಬಿಡ್ತೀವಿ ನಾವು. ಆದರೆ ಈ ಸಲ ಇದಕ್ಕೊಂದು ಟ್ವಿಸ್ಟ್ ಕೊಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಶೇಂಗಾ, ಆಮೇಲೆ ಎಳ್ಳು, ಗೋಡಂಬಿ, ಬಾದಾಮಿ ಹಾಕಿ ಇದನ್ನು ಹುರಿದು ಪುಡಿ ಮಾಡಿದ್ದೀನಿ. ಇದಕ್ಕೆ ಬೆಲ್ಲನ ಕೂಡಿಸಿದ್ದೀನಿ. ಈಗ ಸ್ವಲ್ಪ ಹೌದೋ ಅಲ್ಲ ಒಂದು ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರ್ ಕೂಡಿಸ್ಬಿಟ್ಟು ಲಡ್ಡು ಮಾಡಿ ಇದೊಂದು ತಿಲ್ ಇಟ್ಕೊಂಡಿದ್ದೀನಿ. ನೋಡಿ, ಎಳ್ಳು ಇಟ್ಕೊಂಡಿದ್ದೀನಿ ಬಿಳಿವು. ಇದರಲ್ಲಿ ಹೊಳ್ಳಾಡಿಸಿ ಒಂದು ಲಾಡು ಮಾಡ್ತಾಯಿದ್ದೀನಿ ಕೊಡಲಿಕ್ಕೆ. ಅದನ್ನು ಮಾಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಬಾಜುಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡಿಸಿ ಚೆನ್ನಾಗಿ ಕೂಡಿಸಿ ನಾದಬೇಕಿದ್ದೀನಿ. ಈಗ ನೋಡಿ, ಈಗ ಲಾಡು ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡಬೇಕಂದ್ರೆ, ಕೈಲೇ ಬರೀ ಇವನ್ನ ಸ್ವಲ್ಪ ತುಪ್ಪ ಹಾಕಿರ್ತೀವಲ್ಲ, ಹಿಂಗೆ ಒತ್ತಬೇಕು. ಹಾಲ್ಗೀರು ಹಾಕ್ಕೋಬಾರ್ದು. ಇದಕ್ಕೆ ಹಿಂಗೆ ಒತ್ತಿದ್ರೆ ಎಣ್ಣೆ ಇರ್ತದಲ್ಲ, ಶೇಂಗಾದೊಳಗಿನ ಎಣ್ಣೆ ಮತ್ತು ಎಳ್ಳೊಳಗಿನ ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಿ, ಅದು ಎಲ್ಲ ಕೂಡಿ ತಾನೇ ಇದು ಆಗ್ತದೆ, ಎಣ್ಣೆನಾಗ ಉಂಡೆ ಆಗ್ತಾವೆ. ನೋಡಿ, ಈ ಥರ ಇದನ್ನೇನು ಮಾಡಬೇಕು, ಇದರಲ್ಲಿ ಕಳ್ಳಾಡಿಸ್ಬೇಕು. ಹಿಂಗೆ ಇದರ ಮೇಲೆ ಇದನ್ನು ಹಾಕಬೇಕು. ಉದುರಿಸ್ಬಿಟ್ಟು ಹಿಂಗೆ ಕಟ್ಟಬೇಕು. ಇದನ್ನು ಕಟ್ಟಿದಾಗ ಒಳ್ಳೆಯ ಒಂದು ಎಳ್ಳುಂಡೆ ರೆಡಿ ಆಗ್ತದೆ. ಇದನ್ನು ಹೆಂಗೆ ಕೊಡಬೇಕು, ನಾಳೆ ಸಂಕ್ರಾಂತಿ ಹಬ್ಬಕ್ಕೆ, ಮಕರ ಸಂಕ್ರಾಂತಿಗೆ ಒಬ್ರಿಗೊಬ್ಬರು ಎಳ್ಳು ಬೆಲ್ಲ ಕೊಡ್ತಾರಲ್ಲ, ಕೆಲವರು ಕುಸ್ರೆ ಎಳ್ಳು ಕೊಡ್ತಾರೆ. ನಮ್ಮ ಕಡೆ ನಾವು ಪ್ಯೂರಾಗಿ ಎಳ್ಳು ಬೆಲ್ಲ ಕೊಡ್ತೀವಿ. ಅದನ್ನು ಸ್ವಲ್ಪ ಎಳ್ಳು ಬೆಲ್ಲ ಅಂದರೆ ಹಿಂಗೆ ಕೊಟ್ಬಿಡ್ತೀವಿ ನಾವು. ಆದರೆ ಈ ಸಲ ಇದಕ್ಕೊಂದು ಟ್ವಿಸ್ಟ್ ಕೊಡ್ತಾಯಿದ್ದೀನಿ ನಾನು. ಒಂದು ಸ್ವಲ್ಪ ಶೇಂಗಾ, ಆಮೇಲೆ ಎಳ್ಳು, ಗೋಡಂಬಿ, ಬಾದಾಮಿ ಹಾಕಿ ಇದನ್ನು ಹುರಿದು ಪುಡಿ ಮಾಡಿದ್ದೀನಿ. ಇದಕ್ಕೆ ಬೆಲ್ಲನ ಕೂಡಿಸಿದ್ದೀನಿ. ಈಗ ಸ್ವಲ್ಪ ಹೌದೋ ಅಲ್ಲ ಒಂದು ಸ್ಪೂನ್ನಷ್ಟು ಮಿಲ್ಕ್ ಪೌಡ್ರ್ ಕೂಡಿಸ್ಬಿಟ್ಟು ಲಡ್ಡು ಮಾಡಿ ಇದೊಂದು ತಿಲ್ ಇಟ್ಕೊಂಡಿದ್ದೀನಿ. ನೋಡಿ, ಎಳ್ಳು ಇಟ್ಕೊಂಡಿದ್ದೀನಿ ಬಿಳಿವು. ಇದರಲ್ಲಿ ಹೊಳ್ಳಾಡಿಸಿ ಒಂದು ಲಾಡು ಮಾಡ್ತಾಯಿದ್ದೀನಿ ಕೊಡಲಿಕ್ಕೆ. ಅದನ್ನು ಮಾಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ 1 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಬಾಜುಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡಿಸಿ ಚೆನ್ನಾಗಿ ಕೂಡಿಸಿ ನಾದಬೇಕಿದ್ದೀನಿ. ಈಗ ನೋಡಿ, ಈಗ ಲಾಡು ಮಾಡಿದ್ದೀನಿ. ಇದನ್ನು ಹೆಂಗೆ ಮಾಡಬೇಕಂದ್ರೆ, ಕೈಲೇ ಬರೀ ಇವನ್ನ ಸ್ವಲ್ಪ ತುಪ್ಪ ಹಾಕಿರ್ತೀವಲ್ಲ, ಹಿಂಗೆ ಒತ್ತಬೇಕು. ಹಾಲ್ಗೀರು ಹಾಕ್ಕೋಬಾರ್ದು. ಇದಕ್ಕೆ ಹಿಂಗೆ ಒತ್ತಿದ್ರೆ ಎಣ್ಣೆ ಇರ್ತದಲ್ಲ, ಶೇಂಗಾದೊಳಗಿನ ಎಣ್ಣೆ ಮತ್ತು ಎಳ್ಳೊಳಗಿನ ಎಣ್ಣೆ ಮತ್ತು ತುಪ್ಪ ಹಾಕಿರ್ತೀವಿ, ಅದು ಎಲ್ಲ ಕೂಡಿ ತಾನೇ ಇದು ಆಗ್ತದೆ, ಎಣ್ಣೆನಾಗ ಉಂಡೆ ಆಗ್ತಾವೆ. ನೋಡಿ, ಈ ಥರ ಇದನ್ನೇನು ಮಾಡಬೇಕು, ಇದರಲ್ಲಿ ಕಳ್ಳಾಡಿಸ್ಬೇಕು. ಹಿಂಗೆ ಇದರ ಮೇಲೆ ಇದನ್ನು ಹಾಕಬೇಕು. ಉದುರಿಸ್ಬಿಟ್ಟು ಹಿಂಗೆ ಕಟ್ಟಬೇಕು. ಇದನ್ನು ಕಟ್ಟಿದಾಗ ಒಳ್ಳೆಯ ಒಂದು ಎಳ್ಳುಂಡೆ ರೆಡಿ ಆಗ್ತದೆ. ಇದನ್ನು ಹೆಂಗೆ ಕೊಡಬೇಕು, ನೋಡಿ, ಈಗ ಎಳ್ಳುಂಡೆ ರೆಡಿಯಾಗಿದೆ, ಎಲ್ಲ ಚೆನ್ನಾಗಾಗಿದೆ. ಈಗ ನಾವೇನು ಮಾಡ್ತೀವಿ, ಸಂಕ್ರಾಂತಿ ದಿನ ಸಂಜೆ ಮುಂದೆ ಸಾಯಂಕಾಲ ಒಬ್ರಿಗೊಬ್ಬರು ಭೇಟಿಯಾಗಿ ವಿಶ್ ಮಾಡಿ ಎಳ್ಳು ಬೆಲ್ಲ ಕೊಡ್ತಿರ್ತೀವಲ್ಲ, ಅದೇ ರೀತಿ ಈಗ ನಾವೇನು ಮಾಡ್ತೀವಿ, ಇದೊಂದು ಎಳ್ಳುಂಡೆ ಕೊಟ್ಟು ಎಳ್ಳು ಬೆಲ್ಲ ತಿನ್ನಿರಿ, ಎಳ್ಳು ಬೆಲ್ದಂಗೆ ಇರೋಣ ಅಂಥೇಳಿ ವಿಶ್ ಮಾಡಿ ಕೊಡ್ತೀವಿ. ಇದೇ ರೀತಿ ನೀವು ಮಾಡ್ಕೊಂಡು ನೋಡಿರಿ. ಚೆನ್ನಾಗಿ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.